ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಕ್ವಾಡ್ರಿಲೇಟರಲ್ಸ್ ಮೇಲೆ ನಾವು MCQಗಳನ್ನ ಸಾಲ್ವ್ ಮಾಡೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸು ಹಾಗೆ PDF ನೋಟ್ಸು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ನೀವು ಪಡಿಬಹುದು. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ರೆ ನೀವು ಮೆಸೇಜ್ ಮಾಡಿ ಕೂಡ ಕೇಳಬಹುದು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತದೆ. ಸೊ ತಡ ಮಾಡದೆ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಅನ್ನ ನೋಡ್ರಿ. ರೆಕ್ಟಾಂಗಲ್ ಹ್ಯಾಸ್ length 18 centimeter and breadth 12 centimeter. If both dimension are increased by 25%, what will be the new area? So ಇಲ್ಲಿ ಮೊದಲಿಗೆ ಸ್ಟಾರ್ಟಿಂಗ್ ಎಷ್ಟು ಇಲ್ಲಿ 18 ಅದ ಲೆಂತ್, ನೆಕ್ಸ್ಟ್ ಇಲ್ಲಿ 12 ಬ್ರೆಡ್ತ್ ಅದ. ಸೊ ಇವಾಗ ಏರಿಯಾ ಎಷ್ಟಾಗುತ್ತೆ ಇಲ್ಲಿ 216 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಡೈಮೆನ್ಷನ್ ಎರಡು ಸೈಡ್ ಏನೈತಿ 25% ಇಲ್ಲಿ ಹೆಚ್ಚಾಗುತ್ತಾ ಅಂದರು. ಸೊ ಇಲ್ಲಿ 18 ಕ 25% ಇಲ್ಲಿ ಹೆಚ್ಚಾಗಿದೆ. ಸೊ 25% ಹೆಚ್ಚಾಗಿತ್ತೆ ಅಂದ್ರೆ ಇಲ್ಲಿ 1/4 ಮಾಡ್ರಿ ಇದನ್ನ. ಸೊ ಇಲ್ಲಿ 4 ಒಂದ್ಲೆ ಆಗುತ್ತ, 4 4ಲೆ 16, 2 ಉಳಿತದ, 4 ಇರ್ಲಿ ಆಗುತ್ತೆ. ಸೊ 4.5% ಏನಾಗುತ್ತೆ ಇಲ್ಲಿ ಹೆಚ್ಚಾಗುತ್ತೆ. ಅಂದ್ರೆ 18 ಪ್ಲಸ್ 4.5 ಸೆಂಟಿಮೀಟರ್ ಇಲ್ಲಿ ಹೆಚ್ಚಾತು. ಇದೆಷ್ಟಾತು 22.5 ಇಲ್ಲಿ ಪರ್ಸೆಂಟೇಜ್ ಇಲ್ಲಿ ಸೆಂಟಿಮೀಟರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಒಳಗ 12 ಸೆಂಟಿಮೀಟರ್. ಸೊ 12 ಸೆಂಟಿಮೀಟರ್ ಅನ್ನ ಇಲ್ಲಿ 25% ಹೆಚ್ಚು ಮಾಡಿದಾಗ ಅಂದ್ರ 1/4 ಅಂದ್ರೆ ಇಲ್ಲಿ 25% ಆಗುತ್ತೆ. ಸೊ ಇಲ್ಲಿ 4 ಒಂದೇ 4 ಮೂರ್ಲೆ, ಸೊ 3 ಹೆಚ್ಚಾಗುತ್ತೆ. 12ಕ್ಕೆ ಇಲ್ಲಿ 3 ಹೆಚ್ಚಾಗುತ್ತೆ. 12ಕ್ಕೆ ಇಲ್ಲಿ 3 ಸೆಂಟಿಮೀಟರ್ ಇಲ್ಲಿ ಹೆಚ್ಚಾಗುತ್ತೆ. ಸೊ ಇದು ಎಷ್ಟಾಗತ್ತ 15 ಆಗುತ್ತೆ, 15 ಸೆಂಟಿಮೀಟರ್. ಸೊ ಇವಾಗ ಏನೈತಿ ಇವುಗಳ ಏರಿಯಾ ಎಷ್ಟಾಗತ್ತ. ಸೊ ಇವೆರಡನ್ನು ಇಂಟು ಮಾಡಿದಾಗ ನಮಗ ಎಷ್ಟು ಬರ್ತದ ಅಂದ್ರ 337.5 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್, ದ ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಈಸ್ ಈಕ್ವಲ್ ಟು ದ ಪೆರಿಮೀಟರ್ ಆಫ್ ಅ ರೆಕ್ಟಾಂಗ್ಯುಲರ್ ಆಫ್ ಲೆಂತ್ 18 ಸೆಂಟಿಮೀಟರ್, ಬ್ರೆಡ್ತ್ 10 ಸೆಂಟಿಮೀಟರ್. ವಾಟ್ ಈಸ್ ದ ಏರಿಯಾ ಆಫ್ ಸ್ಕ್ವೇರ್ ಅಂತೇಳಿ ಕೇಳಿದರು. ಸೊ ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂದ್ರ ಚೌಕದ ಸುತ್ತಳತೆ ಏನೈತಿ ಅದು ಆಯತದ ಸುತ್ತಳತೆಗೆ ಇಲ್ಲಿ ಸಮ ಐತಿ. ಸೊ ಇಲ್ಲಿ ಲೆಂತ್ ಅನ್ನ 18 ಸೆಂಟಿಮೀಟರ್ ಕೊಟ್ಟಾರು, ಬ್ರೆಡ್ ಅನ್ನ ಇಲ್ಲಿ 10 ಸೆಂಟಿಮೀಟರ್ ಕೊಟ್ಟಾರು. ಅವಾಗ ಲೆಂತ್ ಈ ತರ ಸುತ್ತಳತೆ ಎಷ್ಟಾಗತ್ತ, ಅವಾಗ ಆಯತದ ಸುತ್ತಳತೆ ನೋಡಿದಾಗ ನಾವು ಆಯತದ ಸುತ್ತಳತೆ ಇಲ್ಲಿ ಎಷ್ಟಾಗತ್ತ, ಇಲ್ಲಿ 10 10 20 ಆಯ್ತು. ಇಲ್ಲಿ 18 ಈ ಕಡೆ 18 36 ಪ್ಲಸ್ 10 ಅಂದ್ರ 56 ಇಲ್ಲಿ ಏನಾಯ್ತು 56 ಸೆಂಟಿಮೀಟರ್ ಇಲ್ಲಿ ಪೆರಿಮೀಟರ್ ಆಯ್ತು. ಇದು ಯಾವ್ದ ರೆಕ್ಟಾಂಗ್ಯುಲರ್, ಇದು ಸ್ಕ್ವೇರ್. ಅವಾಗ ಸ್ಕ್ವೇರ್ದು ಏನಾಗುತ್ತೆ ಇಲ್ಲಿ 56 ಸೆಂಟಿಮೀಟರ್ ಆಗುತ್ತೆ. ಸೊ 56 ಸೆಂಟಿಮೀಟರ್ ಇಲ್ಲಿ ಸ್ಕ್ವೇರ್ದ ಆತಂದ್ರ, ಸೊ ಇಲ್ಲಿ ಸ್ಕ್ವೇರ್, ಸೊ ಇದ ಟೋಟಲ್ ಇದ 56 ಆತಂದ್ರ ಇಲ್ಲಿ ಒಂದೊಂದು ಸೈಡ್ ಎಷ್ಟಟ್ ಆಗ್ತಾವು ಅಂದ್ರ ಟೋಟಲ್ 4 ಸೈಡ್ ಸ್ಕ್ವೇರ್ ಒಳಗೆ ಇಲ್ಲಿ ಈಕ್ವಲ್ ಇರ್ತಾವು. ಹಾಗಾಗಿ ಇದನ್ನ 4ರ್ಲೆ ಬಾಗ್ಲೆ ಮಾಡಿದಾಗ ಇಲ್ಲಿ 4 ಒಂದ್ಲೆ 4 14ಲೆ, ಸೊ 4 14ಲೆ ಇಲ್ಲಿ 56 ಆಗುತ್ತೆ. ಸೊ ಹಾಗಾಗಿ ಒಂದೊಂದ 14 ಸೆಂಟಿಮೀಟರ್ ಇಲ್ಲಿ ಬರ್ತದ. ಸೊ ಇದು 14 ಸೆಂಟಿಮೀಟರ್, ಇದು 14 ಸೆಂಟಿಮೀಟರ್, ಇದು 14 ಸೆಂಟಿಮೀಟರ್, ಇದು ಕೂಡ 14 ಸೆಂಟಿಮೀಟರ್ ಆಗುತ್ತೆ. ಸೊ ಅವಾಗ ನಾವು ಇಲ್ಲಿ ಕಂಡು ಹಿಡಿಬೇಕಾದ ಏರಿಯಾ ಆಫ್ ಸ್ಕ್ವೇರ್. ಏರಿಯಾ ಆಫ್ ಸ್ಕ್ವೇರ್ ಏರಿಯಾವನ್ನ ಯಾವ ರೀತಿ ಕಂಡು ಹಿಡಿಯೋದು ಅಂದ್ರೆ, ಏರಿಯಾ ಆಫ್ ಸ್ಕ್ವೇರ್ ಅಂದಾಗ ಇಲ್ಲಿ ಫಾರ್ಮುಲಾ ಏನದ, ಎ ಇಂಟು ಎ ಅಥವಾ ಸೈಡ್ ಸ್ಕ್ವೇರ್. ಸೈಡ್ ಎಷ್ಟದ 14 ಅದ, 14 ಇಂಟು 14 ಮಾಡಿದಾಗ ಇಲ್ಲಿ 196 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್, ರೋಂಬಸ್ ಹ್ಯಾಸ್ ಅ ಡಯಾಗೋನಲ್ಸ್ 24 ಸೆಂಟಿಮೀಟರ್ ಒಂದದ, ಇನ್ನೊಂದು 18 ಸೆಂಟಿಮೀಟರ್ ಅದ. ಇಫ್ ಈಚ್ ಡಯಾಗೋನಲ್ ಇಸ್ ಇನ್ಕ್ರೀಸ್ಡ್ ಬೈ 25%, ವಾಟ್ ಈಸ್ ದ ನ್ಯೂ ಏರಿಯಾ? ಸೊ ಇಲ್ಲಿ 25% ಹೆಚ್ಚಾಗ್ಯದ. 25% ಅಂದ್ರ 100ರಾಗ 25ಕ್ಕ 25 ಆಗತ್ತ. ಹಾಗಾಗಿ ಇಲ್ಲಿ ನಾವು 24ಕ್ಕೆ ಎಷ್ಟಾಗತ್ತ, 24ಕ್ಕೆ ಇಲ್ಲಿ 4 ಭಾಗ ಮಾಡ್ಬೇಕು, ಅದರಲ್ಲಿ 1 ಭಾಗನ ತೆಗೆದುಕೊಳ್ಬೇಕು. ಇಲ್ಲಿ 25% ಅಂದ್ರ
24ರಾಗ 25% ಅಂದಾಗ ಎಷ್ಟಾಗತ್ತ? ಇದನ್ನ ಸಿಂಪ್ಲಿ ಏನ್ ಮಾಡ್ರಿ 4 ಬಾಗ್ಲೆ ಮಾಡ್ರಿ. 4 ಒಂದ್ಲೆ 4 6 ಅಂದ್ರ 24ಕ್ಕ 6 ಆಗತ್ತ. ಸೊ ಇಲ್ಲಿ 24 ಅದ 25% ಇನ್ಕ್ರೀಸ್ ಮಾಡಿದಾಗ 6 ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ಇದು 30 ಸೆಂಟಿಮೀಟರ್ ಆಗತ್ತ. ನೆಕ್ಸ್ಟ್ ಅದೇ ರೀತಿ 18 ಅದ. ಸೊ 18 ಅನ್ನ 4 ಬಾಗ್ಲೆ ಮಾಡಿದಾಗ ನಮಗಿಲ್ಲಿ 4 ಒಂದ್ಲೆ 4 4 ಆಗತ್ತ. ಸೊ ಇಲ್ಲಿ 25% ಇನ್ಕ್ರೀಸ್ ಮಾಡಿದೀವಿ ನಾವು. ಸೊ 18 ಕೈಲಿ 4.5 ಸೆಂಟಿಮೀಟರ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂದಾಗ ಇಲ್ಲಿ 22.5 ಸೆಂಟಿಮೀಟರ್ ಅಲ್ಲಿ ಇನ್ಕ್ರೀಸ್ ಆಯ್ತು. ಸೊ ಅವ್ರೇನ್ ಕೇಳಿದ್ರು? ಏರಿಯಾವನ್ನ ಕೇಳ್ಯಾರ. ರೋಂಬಸ್ದ ಏರಿಯಾವನ್ನ ಇಲ್ಲಿ ಕೇಳಿದಾರು. ಸೊ ಏರಿಯಾ ಫಾರ್ಮುಲಾ ಏನದ ನಮಗ? ಏರಿಯಾ ಈಕ್ವಲ್ ಟು 1/2 ಇಂಟು ಡಯಾಗೋನಲ್ 1 ಇಂಟು ಡಯಾಗೋನಲ್ 2. ಸೊ ಡಯಾಗೋನಲ್ ಎಷ್ಟು ಬತ್ತು ನಮಗ? 1/2 ಇಂಟು ಡಯಾಗೋನಲ್ ಒಂದ 30 ಸೆಂಟಿಮೀಟರ್ ಬತ್ತು, ಇನ್ನೊಂದ 22.5 ಸೆಂಟಿಮೀಟರ್ ಬತ್ತು. ಸೊ ಇಲ್ಲಿ 2 ಒಂದ್ಲೆ 2 15 ಆಗತ್ತ. 15 22 ಇಲ್ಲಿ ಇಂಟು ಮಾಡಿದಾಗ ನಮ್ಗ ಎಷ್ಟು ಬರ್ತದ? 337.5 ಇಲ್ಲಿ ಆಗುತ್ತೆ. ಆಪ್ಷನ್ ಬಿ ಏನಾಗತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ 4th ಕ್ವಶನ್ ನೋಡ್ರಿ. ಅ ಪ್ಯಾರಲೋಗ್ರಾಮ್ ಅಂಡ್ rectangular have a same base and height. If a rectangular area is 180 centimeter square, the area of parallelogram is ಅಂತ ಇಲ್ಲಿ ಕೇಳಿದಾರು. ಸೊ ಇಲ್ಲಿ ಮೊದಲನೇದಾಗಿ ರೆಕ್ಟಾಂಗುಲರ್ ಅನ್ನ ನೋಡ್ರಿ. ಈ ರೀತಿ ರೆಕ್ಟಾಂಗಲ್ ಇರ್ತದ. ನೆಕ್ಸ್ಟ್ ಪ್ಯಾರಲೋಗ್ರಾಮ್ ಸೊ ಈ ರೀತಿ ಪ್ಯಾರಲೋಗ್ರಾಮ್ ಇರ್ತದ. ಸೊ ಅಲ್ಲಿ ರೆಕ್ಟಾಂಗುಲರ್ ಇದ 180, ಇತರದ ಎಲ್ ಇಂಟು ಬಿ ಎಷ್ಟದ? ಎಲ್ ಇಂಟು ಬಿ 180 ಸೆಂಟಿಮೀಟರ್ ಅದ. ಸೊ ಇವೆರಡು ಏನೈತಿ? ಸೇಮ್ ಬೇಸ ಮತ್ತ ಹೈಟ್ ಅದಾವ ಅಂದಾಗ ಸೊ ಇದು ಎಲ್ ಇಂಟು ಬಿ ಇರ್ತದ. ಬಟ್ ಇಲ್ಲಿ ಇತರ ಏರಿಯಾ 180 ಸೆಂಟಿಮೀಟರ್ ಅದ. ಸೊ ಅವಾಗ ಇತರ ಏರಿಯಾ ಎಷ್ಟಾಗತ್ತ ಅಂತ ಇಲ್ಲಿ ಕೇಳಿದಾರು. ಸೊ ಇಲ್ಲಿ ಬೋತ್ ಏರಿಯಾ ಕೂಡ ಏನಾಗುತ್ತೆ? ಇಲ್ಲಿ ಸೇಮ್ ಆಗುತ್ತೆ. ಸೊ ಇದರ ಲೆಂತ್ ಮತ್ತು ಹೈಟ್ ಅಂದಾಗ ಸೊ ಇದರ ಫಾರ್ಮುಲಾ ಏನ? ಇದರ ಸೊ ಇಲ್ಲಿ ಎಲ್ದು ಎಲ್ ಮತ್ತು ಬಿ ಇದ ಎಲ್ ಇಂಟು ಬಿ ಆಗತ್ತ. ಸೊ ಬೇಸ ಮತ್ತ ಹೈಟ್ ಇಲ್ಲಿ ಆಗತ್ತ. ಮತ್ತೆ ಇಲ್ಲಿ ಪ್ಯಾರಲೋಗ್ರಾಮ್ದಾಗ ಕೂಡ ಎಲ್ ಇಂಟು ಬಿನ ಆಗತ್ತ. ಇಲ್ಲೂ ಕೂಡ ಫಾರ್ಮುಲಾ ಸೇಮ್ ಆಗ್ತದ. ಸೊ ಹಾಗಾಗಿ ಇದರದ್ದು ಏರಿಯಾ ಕೂಡ 180 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ದ ಏರಿಯಾ ಆಫ್ ಅ ಸ್ಕ್ವೇರ್ 576 ಸೆಂಟಿಮೀಟರ್ ಸ್ಕ್ವೇರ್. ವಾಟ್ ಈಸ್ ದ ಪೆರಿಮೀಟರ್ ಅನ್ನ ಇಲ್ಲಿ ಕೇಳಿದಾರ. ಸೊ ಸ್ಕ್ವೇರ್ ಈ ರೀತಿ ಅದ. ಒನ್ ಸೆಕೆಂಡ್. ಸೊ ಇಲ್ಲಿ ಅದ. ಸೊ ಟೋಟಲ್ ಆಫ್ 506 ಸೆಂಟಿಮೀಟರ್ ಅದ. ಸೊ ಇಲ್ಲಿ ಸ್ಕ್ವೇರ್ ದಲ್ಲಿ ಏನಾಗುತ್ತೆ? ಆಲ್ ಆಂಗಲ್ ಸೇಮ್ ಆಗುತ್ತೆ. ಸಾರಿ, ಆಲ್ ಸೈಡ್ಸ್ ಸೇಮ್ ಆಗುತ್ತೆ, ಆಲ್ ಆಂಗಲ್ ಸೇಮ್ ಆಗುತ್ತೆ. ಬಟ್ ಇಲ್ಲಿ ಪೆರಿಮೀಟರ್ ಕೇಳಿದಾರು. ಸೊ ಇಲ್ಲಿ ಆಲ್ ಸೈಡ್ಸ್ ಸೇಮ್ ಅಂದಾಗ ಇಲ್ಲಿ 4 ಈಕ್ವಲ್ ಟು ಎಷ್ಟದ ಪೆರಿಮೀಟರ್? ಪೆರಿಮೀಟರ್ ಅನ್ನ ನಾವು ಕಂಡುಹಿಡಬೇಕು. ಇಲ್ಲಿ ಎ ಇಂಟು ಎ ಅನ್ನ ಕೊಟ್ಟಿದ್ದಾರೆ. ಅಂದ್ರ ಏರಿಯಾವನ್ನ ಕೊಟ್ಟಿದ್ದಾರೆ. ಎಷ್ಟದ? 576 ಅದ. ಸೊ ಇಲ್ಲಿ ಎ ಈಕ್ವಲ್ ಟು ಎಷ್ಟಾಗುತ್ತೆ ನಮಗ? ಎ ಈಕ್ವಲ್ ಟು ಸೊ ಇದ ಎ ಸ್ಕ್ವೇರ್ ಈಕ್ವಲ್ ಟು 576 ಆಯ್ತು. ಸೊ ಇಲ್ಲಿ ಎ ಈಕ್ವಲ್ ಟು ರೂಟ್ ಆಫ್ 576 ಆಗುತ್ತೆ. ಎ ಈಕ್ವಲ್ ಟು ನಮಗೆ ಇಲ್ಲಿ 24 ಸೆಂಟಿಮೀಟರ್ ಆಗುತ್ತೆ. ಸೊ ಎ ಈಕ್ವಲ್ ಟು 24 ಸೆಂಟಿಮೀಟರ್ ಆತಂದ್ರ ಪೆರಿಮೀಟರ್ ಸೊ ಪೆರಿಮೀಟರ್ 4a ಈಕ್ವಲ್ ಟು 4 ಇಂಟು 24 ಆಗುತ್ತೆ. ಸೊ ಇಲ್ಲಿ ಇಂಟು ಮಾಡಿದಾಗ ಇಲ್ಲಿ ನಮ್ಗೆ 24 4 ಅಂತ ಅಂದಾಗ ಇಲ್ಲಿ 96 ಸೆಂಟಿಮೀಟರ್ ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ.
Next, a tropism has a parallel sides 18 centimeter and 13 centimeter, height 12 centimeter ಅದ ಏರಿಯಾವನ್ನ ಇಲ್ಲಿ ಕಂಡುಹಿಡಿ ಅಂದರು. ಟ್ರೋಪಿಜಾಯ್ಡ್ ಮೊದಲ ನಿಮ್ಗೆ ಡಯಾಗ್ರಾಮ್ ಅನ್ನು ತೋರಿಸ್ತೀನಿ, ಈ ರೀತಿ ಇರ್ತದ. ಸೊ ಇಲ್ಲಿ ಪ್ಯಾರಲಲ್ ಸೈಡ್ ಏನೈತಿ, ಇವ ಪ್ಯಾರಲಲ್ ಸೈಡ್ 18 ಸೆಂಟಿಮೀಟರ್ ಅದ, ಇದು 13 ಸೆಂಟಿಮೀಟರ್ ಅದ. ಹೈಟ್ ಎಷ್ಟದ ಇಲ್ಲಿ, ಹೈಟ್ ಅನ್ನ ಇಲ್ಲಿ ನಮಗ 12 ಸೆಂಟಿಮೀಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏರಿಯಾವನ್ನ ಕಂಡುಹಿಡಿಬೇಕು. ಏರಿಯಾ ಫಾರ್ಮುಲಾ ಏನಾಗುತ್ತೆ, ಏರಿಯಾ ಈಕ್ವಲ್ ಟು 1/2 ಇಂಟು ಎ ಪ್ಲಸ್ ಬಿ ಇಂಟು ಹೈಟ್ ಆಗುತ್ತೆ. 1/2 ಇಂಟು ಇಲ್ಲಿ ಎ ಅಂದ್ರ 18 ಸೆಂಟಿಮೀಟರ್, ಬಿ ಅಂದ್ರ 30 ಸೆಂಟಿಮೀಟರ್, ಹೈಟ್ ಎಷ್ಟು ಕೊಟ್ಟಿದಾರೋ 12 ಸೆಂಟಿಮೀಟರ್. ಸೊ 1/2 ಇಂಟು ಇಲ್ಲಿ 48 ಆಗುತ್ತೆ ಇಂಟು 12 ಆಗುತ್ತೆ. ಸೊ ಇಲ್ಲಿ 2 ಒಂದ್ಲೆ 2 24. ಸೊ 24 12 ಇಲ್ಲಿ ಮಾಡಿದಾಗ ಎಷ್ಟಾಗುತ್ತೆ, 288 ಸೆಂಟಿಮೀಟರ್ ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಪೆರಿಮೀಟರ್ ಆಫ್ ಅ ರೋಂಬಸ್ ಇಸ್ 68 centimeter. One diagonal is 30 centimeter. What is the length of each side ಅಂತ ಇಲ್ಲಿ ಕೇಳಿದಾರು. ಸೊ ರೋಂಬಸ್ ಈ ರೀತಿ ಇರ್ತದ. ಸೊ ಇಲ್ಲಿ ಆಲ್ ಸೈಡ್ಸ್ ಈಕ್ವಲ್ ಇರ್ತಾವ, ಆಲ್ ಸೈಡ್ಸ್ ಇಲ್ಲಿ ಈಕ್ವಲ್ ಇರ್ತಾವ. ಸೊ ಇಲ್ಲಿ ಪೆರಿಮೀಟರ್ ಅನ್ನ 68 ಕೊಟ್ಟಿದಾರು, 68 ಸೆಂಟಿಮೀಟರ್ ಅದ. ಸೊ ಒಂದೊಂದು ಪೆರಿಮೀಟರ್ ಅಂತ ಕೇಳಿದಾಗ 4ರಲ್ಲಿ ಸಿಂಪ್ಲಿ ಭಾಗಾಕಾರ ಮಾಡ್ರಿ, 4 ಒಂದ್ಲೆ 2 ಉಳಿತು, 4 7. ಸೊ 17 ಸೆಂಟಿಮೀಟರ್ ಆಗುತ್ತೆ. ಒಂದೊಂದು ಸೈಡ್ ಇಲ್ಲಿ ಲೆಂತ್ ಆಫ್ ಈಚ್ ಸೈಡ್ ಅಂದಾಗ ಇಲ್ಲಿ 17 ಸೆಂಟಿಮೀಟರ್ ಅನ್ನೋದು ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ಸೊ ಇಲ್ಲಿ ಡಯಾಗೋನಲ್ ಏನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಕ್ವಶನ್ ನಂಬರ್ 8. ರೆಕ್ಟಾಂಗುಲರ್ ಹ್ಯಾಸ್ ಅ ಏರಿಯಾ 360 centimeter square, length 24 centimeter. What is the perimeter? So rectangular ಅದ. ಸೊ ಇಲ್ಲಿ ಟೋಟಲ್ ಏರಿಯಾ 360 centimeter square ಅದ. ಸೊ ಲೆಂತ್ ಇದೆ 24 ಅದ. ಸೊ ಇಲ್ಲಿ ಪೆರಿಮೀಟರ್ ಅನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಏರಿಯಾ ಎಲ್ ಇಂಟು ಬಿ ಅದ. ಎಲ್ ಇಂಟು ಬಿ ನ ಇಲ್ಲಿ ನಮ್ಗೆ 360 ಅದ. ಇದರಲ್ಲಿ ನಮ್ಗ ಲೆಂತ್ ಅನ್ನ ಕೊಟ್ಟಿದಾರು 24 ಅದ, ನಮ್ಗ ಬಿ ಗೊತ್ತಿಲ್ಲ. ಸೊ ಇಲ್ಲಿ 360 ಅದ. ಸೊ ಇಲ್ಲಿ 12 2 12 30, 2 ಒಂದ್ಲೆ 2 15. ಸೊ ಬಿ ಈಕ್ವಲ್ ಟು ಇಲ್ಲಿ 15 ಸೆಂಟಿಮೀಟರ್ ಆಗುತ್ತೆ. ಸೊ ಪೆರಿಮೀಟರ್ ಬೇಕು ನಮ್ಗ. ಪೆರಿಮೀಟರ್ ಪಿ ಈಕ್ವಲ್ ಟು ಏನೈತಿ, 2 ಇಂಟು ಎಲ್ ಪ್ಲಸ್ ಬಿ ಅದ. ಸೊ ಇಲ್ಲಿ 2 ಈಕ್ವಲ್ ಟು ಎಲ್ ಅಂದ್ರೆ ಇಲ್ಲಿ 24 ಸೆಂಟಿಮೀಟರ್ ಅದ, ಬಿ ಅಂದ್ರೆ ಅಷ್ಟ ಇಲ್ಲಿ 15 ಸೆಂಟಿಮೀಟರ್ ಅದ. ಸೊ ಎರಡನ್ನು ಕೂಡಿಸಿದಾಗ 39 ಇಂಟು 2 ಆಗುತ್ತೆ. ಸೊ ಇಲ್ಲಿ 78 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, if the side of a square increase by 20%, by what percentage does its area increase ಅಂತ ಇಲ್ಲಿ ಕೇಳಿದಾರು. ಸೊ ಇಲ್ಲಿ ಸೈಡ್ ಆಫ್ ಸ್ಕ್ವೇರ್ ಇನ್ಕ್ರೀಸ್ ಬೈ 20%. ಸೊ ಚೌಕದ ಇಲ್ಲಿ ಏರಿಯಾ ಏನಾಗಿದೆ 20% ಇಲ್ಲಿ ಹೆಚ್ಚಾಗಿದೆ, ಸಾರಿ ಸೈಡ್ 20% ಇಲ್ಲಿ ಹೆಚ್ಚಾಗಿದೆ. ಸೊ ಇಲ್ಲಿ ಸೈಡ್ ಎ ಇಂಟು ಎ ಮಾಡಿದಾಗ ನಮ್ಗೆ ಇಲ್ಲಿ ವಿಸ್ತೀರ್ಣ ಬರ್ತದ, ವಿಸ್ತೀರ್ಣ ಏರಿಯಾ ಬರ್ತದ. ಸೊ ಇಲ್ಲಿ ಇದ ಮೊದ್ಲಿಗೆ ಏರಿಯಾ ಎಷ್ಟಾಗುತ್ತೆ ಇಲ್ಲಿ 100% ಆಗುತ್ತೆ, 100% ಇದೆ. ಬಟ್ ಇಲ್ಲಿ ಸೈಡ್ 20% ಇನ್ಕ್ರೀಸ್ ಆಗಿದೆ. ಸೊ 20% ಇಲ್ಲಿ ಇನ್ಕ್ರೀಸ್ ಮಾಡ್ನು. ಸೊ 100ಕ್ಕ 20% ಹೆಚ್ಚು ಮಾಡ್ತಂದ್ರ ಎಷ್ಟಾಗುತ್ತೆ ಇಲ್ಲಿ 120% ಆಗುತ್ತೆ.
ಸೊ 120% ಆಯ್ತು. ಸೊ ಇಲ್ಲಿ ಎರಡು ಸೈಡ್, ಸೊ ಇಫ್ ದ ಸೈಡ್ ಆಫ್ ಸ್ಕ್ವೇರ್, ಸೊ ಇಲ್ಲಿ ಒಂದ್ ಸೈಡ್ ದ 20% ಆಯ್ತು, ಇನ್ನೊಂದ್ ಸೈಡ್ ದ ಇದು ಕೂಡ 20% ಅನ್ನ ಹೆಚ್ಚು ಮಾಡ್ಬೇಕು. ಸೊ ಇದನ್ನ 20% ನ ಹೆಚ್ಚು ಮಾಡಿದಾಗ 120ಗ 20% ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ, ಇದು 24 ಆಗುತ್ತೆ. ಸೊ 24ನ್ನ ಹೆಚ್ಚು ಮಾಡ್ಬೇಕು. ಸೊ 120ಗ 24 ಕೂಡಿಸಿದಾಗ ಇಲ್ಲಿ 144% ಆಗುತ್ತೆ. ಸೊ ಇಲ್ಲಿ 100ರಿಂದ 144 ಆಯ್ತು. ಸೊ 100ರಿಂದ 44 ಆಗೈತೆ ಅಂದ್ರ ಸೊ ಇಲ್ಲಿ 44% ಏರಿಯಾ ಒಳಗೆ ಹೆಚ್ಚಾಗುತ್ತೆ. ಸೊ ಏರಿಯಾ ಒಳಗ 44% ಇಲ್ಲಿ ಹೆಚ್ಚಾಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ದ ಏರಿಯಾ ಆಫ್ ಅ ಕೈಟ್ ಇಸ್ 240 ಸೆಂಟಿಮೀಟರ್ ಸ್ಕ್ವೇರ್. ಒನ್ ಡಯಾಗೋನಲ್ ಇಸ್ 20 ಸೆಂಟಿಮೀಟರ್. ಫೈಂಡ್ ದ ಅದರ್ ಡಯಾಗೋನಲ್ ಅಂದರು. ಸೊ ಕೈಟ್ ಅದ, ಕೈಟ್ ಏರಿಯಾ ಈಕ್ವಲ್ ಟು 1/2 ಇಂಟು ಡಯಾಗೋನಲ್ 1 ಇಂಟು ಡಯಾಗೋನಲ್ 2 ಆಗುತ್ತೆ. ಸೊ ಕೈಟ್ ಏರಿಯಾ ಗೊತ್ತದ 240 ಅದ, ಈಕ್ವಲ್ ಟು 1/2 ಡಯಾಗೋನಲ್ 1 ಗೊತ್ತದ 20 ಅದ, ಡಯಾಗೋನಲ್ 2 ನಮ್ಗೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಬೇಕು. ಇಲ್ಲಿ ಎರಡು ಒಂದ್ಲೆ 2 ಹತ್ಲೆ ಆಗುತ್ತೆ. ಸೊ ಇದೊಂದು 0 ಹೊತ್ತು, ಇದೊಂದು 0 ಹೊತ್ತು. ಸೊ ಡಯಾಗೋನಲ್ 2 ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 24 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ rectangular field is 80 meter long and 60 meter wide. A path 2 meter wide runs inside along the all four side. Find the area of the path ಇಲ್ಲಿ ಕೇಳಿದರು. ಸೊ ಇಲ್ಲಿ ಔಟರ್ ಏರಿಯಾ ಗೊತ್ತಾಗುತ್ತೆ ನಮ್ಗ. ಸೊ ಫೀಲ್ಡ್ ಅದ ಔಟರ್ ಏರಿಯಾ ಏನಾಗುತ್ತೆ 80 ಇಂಟು 60 ಆಗುತ್ತೆ. ಸೊ ಇದು 8 48. ಸೊ 4800 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನರ್ ಡೈಮೆನ್ಷನ್ ಏನೈತಿ, ಇಲ್ಲಿ 2 ಮೀಟರ್ ವೈಡ್ ಅಂದ್ರೆ 2 ಮೀಟರ್ ಇಲ್ಲಿ ಒಳಗಾಗತ್ತ. ಸೊ ಈ ರೀತಿ ರೆಕ್ಟಾಂಗ್ಯುಲರ್ ಅದ ಅದು. ಸೊ ಇಲ್ಲಿ ನಮಗ ಹೊರಗಿಂದ ಗೊತ್ತದ 80 ಇಂಟು 60 ಆಯ್ತು. ಇಲ್ಲಿ ಪಾತ್ ಏನೈತಿದ 2 ಮೀಟರ್ ಐತಿ ಅಂದರು. ಸೊ ಇದ ಪಾತ 2 ಮೀಟರ್ ಅದ, 2 ಮೀಟರ್ ಅದ. ಸೊ ಈ ಕಡೆ 2 ಮೀಟರ್ ಐತಿ ಅಂದ್ರ ಈ ಕಡೆ ಇಲ್ಲೂ 2 ಮೀಟರ್, ಈ ಕಡೆ ಇಲ್ಲೂ 2 ಮೀಟರ್, ಇಲ್ಲೂ 2 ಮೀಟರ್. ಸೊ ಇಲ್ಲಿ 80ರಾಗ ಇಲ್ಲಿ ಈ ಕಡೆದ ಲೆಂತ್ ಅನ್ನ ಇಲ್ಲಿ 80 ಐತಿ ಅಂದ್ರ ಸೊ ಈ ಕಡೆದ 2 ಮೀಟರ್ ಹೊತ್ತು, ಈ ಕಡೆದ 2 ಮೀಟರ್ ಅಂದ್ರ ಟೋಟಲ್ 4 ಮೀಟರ್ ಇಲ್ಲಿ ಹೋಗುತ್ತೆ. ಸೊ ಇಲ್ಲಿ 76 ಮೀಟರ್ ಮಾತ್ರ ಇಲ್ಲಿ ಉಳಿತದ. ನೆಕ್ಸ್ಟ್ ಇಲ್ಲಿ ವೈಡ್ ಏನೈತಿ ಇದು 60 ಐತಿ ಅಂದ್ರ 60 ಮೀಟರ್ ಐತಿ ಅಂದ್ರ ಇದರಲ್ಲಿ ಕೂಡ 4 ಮೀಟರ್ ಹೋಗುತ್ತ. ಇಲ್ಲಿ 56 ಮೀಟರ್ ಉಳಿತದ. ಸೊ ಇಲ್ಲಿ ಈ ಲೆಂತ್ ಅನ್ನ ನೋಡಿದಾಗ ನಾವ ಸೊ ಇನ್ನರ್ ಇದೇನೈತಿ ಈ ಪಾರ್ಟ್ ಏನೈತಿ ಲೆಂತ್, ಸಾರಿ ಈ ಪಾರ್ಟ್ ದ ವಿಸ್ತೀರ್ಣ ಎಷ್ಟಾಗತ್ತ ಇಲ್ಲಿ ಇವನ್ನೆರಡು ಇಂಟು ಮಾಡಿದಾಗ ನಮ್ಗ ಎಷ್ಟಾಗುತ್ತೆ, ಇದು 4256 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದು ಹೊರಗಿನ ಸೈಡ್ ಏನೈತಿ ಇದು 4800 ಅದ. ಸೊ ಟೋಟಲ್ ಇದೆಲ್ಲ ಟೋಟಲ್ ಏನೈತಿ ಇದು 4800 ಅದ. ಸೊ ಇದು ಒಳಗಿನ ಸೈಡ್ ಅಷ್ಟೇ ಏನೈತಿ ಇದು 4256 ಮೀಟರ್ ಸ್ಕ್ವೇರ್ ಅದ. ಸೊ ಇದು 4800 ಮೀಟರ್ ಸ್ಕ್ವೇರ್ ಅದ. ಸೊ ಇದು ಟೋಟಲ್ ಆತು. ಇದ ಇನ್ನರ್ ಸೈಡ್ ಅಷ್ಟ ಆತು. ಇನ್ ನಮ್ಗೆ ಯಾವ್ದು ಬೇಕು, ಪಾತ್ ಅದ. ಇದಷ್ಟ ನಮಗ ಬೇಕು. ಸೊ ಇದಷ್ಟ ಬೇಕಂದಾಗ ನಾವೇನ್ ಮಾಡೋದು, ಈ ಹೊರಗಿನ ಪಾದದಲ್ಲಿ ಏನೈತಿ ಹೊರಗಿಂದ ಟೋಟಲ್ ಏರಿಯಾ ಅದ್ರೊಳಗ ಇನ್ನರ್ ಏರಿಯಾದ ಕಳೆದ್ ಬಿಡುದು. ಸೊ 4800 ಒಳಗ ಇಲ್ಲಿ ನಾವ 4256ನ ಕಳೆದಾಗ ನಮ್ಗೆ ಇಲ್ಲಿ ಎಷ್ಟು ಉಳಿತದ, ಇಲ್ಲಿ 544 ಏನೈತಿ ಇಲ್ಲಿ ಮೀಟರ್ ಸ್ಕ್ವೇರ್ ಏನೈತಿ ಇಲ್ಲಿ ಪಾತ್ ಆಗಿರ್ತದ. ಸೊ ಈ ಏರಿಯಾ ಏನೈತಿದು ಅದು ಇದಷ್ಟು ಏನೈತಿ ಇದು 544 ಮೀಟರ್ ಸ್ಕ್ವೇರ್. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ದ ಏರಿಯಾ ಆಫ್ ರೋಂಬಸ್ ಇಸ್ 540 ಸೆಂಟಿಮೀಟರ್ ಸ್ಕ್ವೇರ್ ಅಂಡ್ ಒನ್ ಡಯಾಗೋನಲ್ ಇಸ್ 36 ಸೆಂಟಿಮೀಟರ್. ಅದರ್ ಡಯಾಗೋನಲ್ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಕೂಡ ಏರಿಯಾ ಈಕ್ವಲ್ ಟು 1/2 ಇಂಟು d1 ಇಂಟು d2 ಆಗುತ್ತೆ. ಸೊ ಇದು 540 ಆಗುತ್ತೆ.
1/2 D1 ಎಷ್ಟು ಕೊಟ್ಟಿದ್ದಾರೆ 36 ಸೆಂಟಿಮೀಟರ್. ಇಲ್ಲಿ D2 ಅನ್ನ ಕಂಡುಹಿಡಬೇಕು. ಇಲ್ಲಿ 2 ಒಂದೇ 2 18 ಆಗುತ್ತೆ. 18 ಒಂದೇ 18 ಮೂರ್ಲೆ, ಸೊ ಇಲ್ಲಿ 30 ಆಗುತ್ತೆ. ಇಲ್ಲಿ 30 ಸೆಂಟಿಮೀಟರ್ ಏನಾಗುತ್ತೆ ಇಲ್ಲಿ ಡಯಾಗೋನಲ್ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, a square and a rectangular had equal areas. Rectangular measures 32 centimeter into 18 centimeter. What is the side of a square? ಸೊ ಇಲ್ಲಿ ರೆಕ್ಟಾಂಗ್ಯುಲರ್ ಅನ್ನ ಕೊಟ್ಟಿದ್ದಾರೆ. ಎಷ್ಟಾಗುತ್ತೆ ಇದು 32 ಇಂಟು 18 ಸೆಂಟಿಮೀಟರ್ ಅದ. ಸೊ ಇದರ ಏರಿಯಾ ಎಷ್ಟಾಗುತ್ತೆ ಇಲ್ಲಿ ಇಂಟು ಮಾಡಿದಾಗ ನಮ್ಗೆ 576 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ ಇದು ಕೂಡ ಚೌಕದಂತ, ಚೌಕ ಅಂದ್ರೆ ಸ್ಕ್ವೇರ್ ದ. ಸ್ಕ್ವೇರ್ ದ ಏರಿಯಾ ಎ ಸ್ಕ್ವೇರ್ ಈಕ್ವಲ್ ಟು ಇದು ಸ್ಕ್ವೇರ್ ದ ಏರಿಯಾ ಏನೈತಿ ಇಲ್ಲಿ ಎ ಸ್ಕ್ವೇರ್ ಈಕ್ವಲ್ ಟು 576 ಅದ ಸೆಂಟಿಮೀಟರ್ ಅದ. ನಮಗೆ ಒಂದ್ ಸೈಡ್ ಬೇಕು. ಒಂದ್ ಸೈಡ್ ಅಂದಾಗ ಇಲ್ಲಿ 24 ಸೆಂಟಿಮೀಟರ್ ಆಗುತ್ತೆ. ಸೊ ಅವ್ರೇನ್ ಕೇಳಿದಾರ ಇಲ್ಲಿ ಸೈಡ್ ಅಂತ ಕೇಳಿದಾರ. ಇಲ್ಲಿ 24 ಸೆಂಟಿಮೀಟರ್ ಅನ್ನೋದು ಇಲ್ಲಿ ಆಗುತ್ತೆ. ನೆಕ್ಸ್ಟ್, ದ ಲೆಂತ್ ಆಫ್ ಅ ರೆಕ್ಟಾಂಗ್ಯುಲರ್ ಇಸ್ ಇನ್ಕ್ರೀಸ್ಡ್ ಬೈ 30% ಅಂಡ್ ಬ್ರೆಡ್ತ್ ಡಿಕ್ರೀಸ್ಡ್ ಬೈ 10 ಸೆಂಟಿಮೀಟರ್, ಸಾರಿ 10%. ದ ಏರಿಯಾ ಚೇಂಜಸ್ ಅಂತ ಇಲ್ಲಿ ಕೇಳಿದರು. ಸೊ ಇದನ್ನು ಕೂಡ ಏನೈತಿ ಅದ ಸೇಮ್ ಅನ್ನ ಇಲ್ಲಿ ಮಾಡ್ಬೇಕಾಗತ್ತೆ, ಲಾಸ್ಟ್ ಟೈಮ್ ಮಾಡಿದ್ವಲ್ಲ. ಸೊ ಇಲ್ಲಿ ಮೊದ್ಲಿಗೆ ರೆಕ್ಟಾಂಗ್ಯುಲರ್ 100% ಐತೆ ತಿಳ್ಕೊರಿ. 100% ಒಳಗ ಮೊದ್ಲಿಗೆ ನಾವು ಲೆಂತ್ ಒಳಗ, ಸೊ ಲೆಂತ್ ಒಳಗ 30% ಹೆಚ್ಚು ಮಾಡಿವ್. ಸೊ ಲೆಂತ್ ಒಳಗ 30% ಅನ್ನ ಹೆಚ್ಚು ಮಾಡ್ರಿ. ಅವಾಗ ಎಷ್ಟಾಗತ್ತ 130% ಆಗತ್ತ. ನೆಕ್ಸ್ಟ್ ಏನ್ ಮಾಡ್ಯವ್ ನಾವ ಇಲ್ಲಿ 10% ಅನ್ನ ಏನೈತಿ ಇಲ್ಲಿ ಡಿಕ್ರೀಸ್ ಮಾಡ್ಯವ್. 10% ಇಲ್ಲಿ ಡಿಕ್ರೀಸ್ ಮಾಡ್ಯವ್, ಇಲ್ಲಿ ಇನ್ಕ್ರೀಸ್ ಮಾಡ್ಯವ್. ಇಲ್ಲಿ ಡಿಕ್ರೀಸ್ ಮಾಡಿದಾಗ 10%, 130 ಇಲ್ಲಿ 10% ಅಂದ್ರೆ ಇಲ್ಲಿ 13 ಆಗುತ್ತೆ. ಸೊ ಇಲ್ಲಿ 130 13 ಇಲ್ಲಿ ನಾವು ಮೈನಸ್ ಮಾಡ್ಬೇಕು. ಅವಾಗ 117% ಇಲ್ಲಿ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ದಿಂದ ಕೊನೆಗೆ ನೋಡಿದಾಗ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಫರ್ಕ್ ಆಯ್ತು 17% ಏನಾಗೈತೆ ಇಲ್ಲಿ ಇನ್ಕ್ರೀಸ್ ಆಗ್ಯದ. ಸೊ ಇನ್ಕ್ರೀಸ್ ಆಗಿದೆ 17% ಇನ್ಕ್ರೀಸ್. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಟ್ರೋಪಿಸಮ್ ಹ್ಯಾಸ್ ಅ ಏರಿಯಾ 420 centimeter square, height at 12 centimeter, one parallel side is 25 centimeter. Find the other parallel side ಅಂತ ಇಲ್ಲಿ ಕೇಳಿದಾರೆ. ಸೊ ಟ್ರೋಪಿಸಮ್ ಈ ರೀತಿ ಅದ. ಸೊ ಇಲ್ಲಿ ಹೈಟ್ 12 ಅದ, ಟೋಟಲ್ ಏರಿಯಾ 420 ಅದ. ನೆಕ್ಸ್ಟ್ ಒನ್ ಪ್ಯಾರಲ್ ಸೈಡ್ 25 ಸೆಂಟಿಮೀಟರ್ ಅದ. ಅದರ್ ಪ್ಯಾರಲ್ ಸೈಡ್ ಅನ್ನ ಕಂಡುಹಿಡಬೇಕು. ಏರಿಯಾ ಈಕ್ವಲ್ ಟು 1/2 ಇಂಟು ಎ ಪ್ಲಸ್ ಬಿ ಇಂಟು ಹೈಟ್ ಆಗುತ್ತೆ. ಸೊ ಏರಿಯಾ ಎಷ್ಟದ 420 ಅದ. ಸೊ 1/2 ಎ ಗೊತ್ತದ 25 ಪ್ಲಸ್ ಬಿ ಆಗುತ್ತೆ. ಎಚ್ ಎಷ್ಟದ ಎಚ್ ನಮಗ ಹೈಟ್ 12 ಸೆಂಟಿಮೀಟರ್ ಅದ. ಸೊ ಇಲ್ಲಿ 2 ಒಂದ್ಲೆ 2 6 ಆಗುತ್ತೆ. ಸೊ ಇಲ್ಲಿ 6 ಒಂದ್ಲೆ 6 7 ಆಗುತ್ತೆ, ಅಂದ್ರೆ 70 ಆಗುತ್ತೆ. ಸೊ 70 ಈಕ್ವಲ್ ಟು 25 ಪ್ಲಸ್ ಬಿ ಆಗುತ್ತೆ. ಸೊ ಈ 25 ನ ಈ ಕಡೆ ತಂದಾಗ ಬಿ ಈಕ್ವಲ್ ಟು ಏನಾಗುತ್ತೆ 70 ಮೈನಸ್ 25 ಆಗುತ್ತೆ. ಸೊ ಇಲ್ಲಿ ಬಿ ಈಕ್ವಲ್ ಟು 45 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ ಬಿ ಈಕ್ವಲ್ ಟು 45 ಸೆಂಟಿಮೀಟರ್. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಟ್ರೋಪಿಸಮ್ ಹ್ಯಾಸ್ ಅ, ಸೊ ಇದಾಯ್ತು. Next, the perimeter of a rectangular is 100 centimeter. If a length is 30 centimeter, the area is ಅಂತ ಕೇಳಿದರು. ರೆಕ್ಟಾಂಗ್ಯುಲರ್ ಏರಿಯಾವನ್ನ ಕೇಳಿದಾರ, ಪೆರಿಮೀಟರ್. ಸೊ ಈ ರೀತಿ ಆಯ್ತದಾಗ 2l ಪ್ಲಸ್ ಬಿ ಈಕ್ವಲ್ ಟು ನಮಗೆ ಇಲ್ಲಿ 100 ಆಯ್ತು. ಇಲ್ಲಿ ಎಲ್ ಪ್ಲಸ್ ಬಿ ಈಕ್ವಲ್ ಟು ಎಷ್ಟಾಗತ್ತ 50 ಆಗುತ್ತೆ. ಸೊ ಅದರಲ್ಲಿ ಲೆಂತ್ 30 ಅದ, ಅಂದ್ರೆ ಲೆಂತ್ ಎಲ್ ಈಕ್ವಲ್ ಟು 30 ಅದ, ಬಿ ಈಕ್ವಲ್ ಟು 50 ಐತಿ. ಸೊ ಬಿ ಈಕ್ವಲ್ ಟು ಏನಾಗುತ್ತೆ 50 ಮೈನಸ್ 30 ಆಗುತ್ತೆ. ಇಲ್ಲಿ 20 ಸೆಂಟಿಮೀಟರ್ ಆಗುತ್ತೆ.
ಸೊ ಬಿ ಎಷ್ಟಾಗುತ್ತೆ 20 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ ನಮಗೆ ಏನ್ ಬೇಕು, ಏರಿಯಾ ಬೇಕು. ಏರಿಯಾ ಈಕ್ವಲ್ ಟು ಎಲ್ ಇಂಟು ಬಿ ಆಗುತ್ತೆ. ಸೊ ನಮ್ಗೆ ಎಲ್ ಗೊತ್ತದ 30 ಅದ, ಬಿ ಎಷ್ಟು ಬಂತು 20 ಬಂತು. ಸೊ ಇಲ್ಲಿ 30 20 ಇಲ್ಲಿ 600 ಆಗುತ್ತೆ, 600 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ rhombus has a side 13 centimeter and a diagonal 10 centimeter. ಅದರ ಡಯಾಗೋನಲ್ ಅನ್ನ ಇಲ್ಲಿ ಕೇಳಿದರು. ಸೊ ರೋಂಬಸ್ ಏರಿಯಾ ಈಕ್ವಲ್ ಟು ಏನೈತಿ 1/2 ಇಂಟು d1 ಇಂಟು d2 ಅದ. ಸೊ ಇಲ್ಲಿ ರೋಂಬಸ್ ಸೈಡ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಸೆಕೆಂಡ್. ರೋಂಬಸ್ ಈ ರೀತಿ ಇರ್ತದ. ಸೊ ಇಲ್ಲಿ ಈ ಡಯಾಗೋನಲ್ ಏನೈತಿ ಕರೆಕ್ಟ್ 90 ಡಿಗ್ರಿ ಒಳಗೆ ಕಟ್ ಆಗ್ತಾವ. ಸೊ ಹಾಗಾಗಿ ಇಲ್ಲಿ ಒಂದ್ ಸೈಡ್ ಕೊಟ್ಟಿದ್ದಾರು 13 ಅದ, ಹಾಗೆ ಡಯಾಗೋನಲ್ ಕೊಟ್ಟಿದ್ದಾರು. ಸೊ ಡಯಾಗೋನಲ್ ಇದು ಒನ್ ಡಯಾಗೋನಲ್ 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಅಂದ್ರೆ ಈ ಕಡೆ 5 ಸೆಂಟಿಮೀಟರ್, ಈ ಕಡೆ 5 ಸೆಂಟಿಮೀಟರ್. ಸೊ ಇಲ್ಲಿ ನಮ್ಗ ಪೈಥಾಗೋರಸ್ ಪ್ರಮೇಯ ಅಪ್ಲೈ ಆಗುತ್ತೆ. ಇದು ಎ, ಇದು ಬಿ, ಇದು ಸಿ, ಇದು ಡಿ, ಇದು ಓ. ಸೊ ಇಲ್ಲಿ ನಮ್ಗ ಇಲ್ಲಿ ನೋಡ್ರಿ ಡಯಾಗ್ರಾಮ್ದಾಗ ಎ ಓ ಬೇಕಾಗೈತ. ಎ ಓ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಎ ಬಿ ಸ್ಕ್ವೇರ್ ಮೈನಸ್ ಬಿ ಓ ಸ್ಕ್ವೇರ್ ಆಗುತ್ತೆ. ಸೊ ಇದು ಪೈಥಾಗೋರಸ್ ಪ್ರಮೇಯ ಪ್ರಕಾರ ನಾವು ಇಲ್ಲಿ ಈ ಎಕ್ಸ್ ಬೆಲೆಯನ್ನ ಇಲ್ಲಿ ನಾವು ಕಂಡು ಹಿಡಿಬಹುದು. ಎ ಓ ಇಲ್ಲಿ ಅದರ್ ಡಯಾಗೋನಲ್ ಎಷ್ಟಾಗತ್ತ ಅಂದ್ರ ಇಲ್ಲಿ ಎ ಬಿ ಗೊತ್ತದ. ಎ ಬಿ ಎಷ್ಟದ ಇಲ್ಲಿ 13 ಅದ, 13 ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಮೈನಸ್ ಇಲ್ಲಿ ಬಿ ಓ ಅದ ಎಷ್ಟ 5 ಸೆಂಟಿಮೀಟರ್ ಅದ, 5 ಸ್ಕ್ವೇರ್ ಆಗುತ್ತೆ. ಇದು 169 ಮೈನಸ್ 25 ಆಗುತ್ತೆ. ಇದು 144 ಆಗುತ್ತೆ. ಸೊ ಎ ಓ ಸ್ಕ್ವೇರ್ ಈಕ್ವಲ್ ಟು 144 ಆತಂದ್ರ ಎ ಓ ಈಕ್ವಲ್ ಟು ನಮ್ಗೆ 12 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ ಎ ಟು ಓ ಅಂದಾಗ 12 ಸೆಂಟಿಮೀಟರ್ ಆಯ್ತು. ನಮ್ಗೆ ಎ ಟು ಸಿ ಬೇಕು. ಎ ಟು ಓ ಅಂದಾಗಿದು ಎಷ್ಟಾಯ್ತು 12 ಸೆಂಟಿಮೀಟರ್ ಆಗಿದೆ. ನಮ್ಗೆ ಎ ಟು ಸಿ ಡಯಾಗೋನಲ್ ಫುಲ್ ಬೇಕು. ಹಾಗಾಗಿ ಇದು 12 ಇಂಟು 2 ಆಗುತ್ತೆ, ಅಂದ್ರೆ ಡಬಲ್ ಆಗುತ್ತೆ, 24 ಸೆಂಟಿಮೀಟರ್ ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ ದ ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಇಸ್ ನ್ಯೂಮರಿಕಲಿ ಈಕ್ವಲ್ ಟು ದ ಏರಿಯಾ ಆಫ್ ಅ ಸ್ಕ್ವೇರ್, ದೆನ್ ಸೈಡ್ ಲೆಂತ್ ಈಸ್ ಅಂದರು. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಏರಿಯಾ ಈಕ್ವಲ್ ಟು ಪೆರಿಮೀಟರ್ ಅದ. ಸೊ ಅಂದ್ರ ಏರಿಯಾ ಸೈಡ್ ಸ್ಕ್ವೇರ್ ಈಕ್ವಲ್ ಟು 4s ಅದ. ಸೊ ಇಲ್ಲಿ ಎಸ್ ಇಂಟು ಸೈಡ್ ಈಕ್ವಲ್ ಟು ಇಲ್ಲಿ 4 ಇಂಟು ಎಸ್ ಇರ್ತದ. ಸೊ ಈ ಕಡೆ ಸೈಡ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಸೈಡ್ ಎಸ್ ಈಕ್ವಲ್ ಟು ಏನಾಗುತ್ತೆ 4 ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ರೆಕ್ಟಾಂಗ್ಯುಲರ್ is twice as long as it is wide. If its perimeter is 72 centimeter, what is its area ಅಂತ ಇಲ್ಲಿ ಕೇಳಿದಾರ. ಸೊ ವಿಡ್ತ್ ಏನೈತಿ, ವಿಡ್ತ್ ಇಲ್ಲಿ x ಆಗಿತ್ತಂದ್ರ ಅದರ ಲೆಂತ್ ಏನೈತಿ ಇಲ್ಲಿ 2x ಆಗುತ್ತೆ, ಟ್ವೈಸ್ ಅಂತ ಹೇಳಿದಾರ. ಸೊ ಹಾಗಾಗಿ ರೆಕ್ಟಾಂಗ್ಯುಲರ್ ಪೆರಿಮೀಟರ್ ಏನಾಗುತ್ತೆ 2 ಇಂಟು ಎಲ್ ಪ್ಲಸ್ ಡಬ್ಲ್ಯೂ ಅಂತವ್ರಿ ಇಲ್ಲಿ. ಸೊ 2 ಇಂಟು x ಪ್ಲಸ್ 2x ಆಗುತ್ತೆ. ಸೊ ಇಲ್ಲಿ 2x ಪ್ಲಸ್ 2 ಇಂಟು 2 4x, ಟೋಟಲ್ ಇಲ್ಲಿ 6x ಆಗುತ್ತೆ. ಸೊ ಪೆರಿಮೀಟರ್ 6x ಈಕ್ವಲ್ ಟು ನಮ್ಗೆ 72 ಬಂದದ. ಸೊ x ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ನಮ್ಗೆ 12 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ x ಈಕ್ವಲ್ ಟು 12 ಸೆಂಟಿಮೀಟರ್ ಆತಂದ್ರೆ w ಈಕ್ವಲ್ ಟು 12 ಸೆಂಟಿಮೀಟರ್ ಆಯ್ತು. ಹಾಗೆ l ಈಕ್ವಲ್ ಟು ಏನೈತಿ ಇತರ ಡಬಲ್ 24 ಸೆಂಟಿಮೀಟರ್ ಆಯ್ತು. ಸೊ ಇಲ್ಲಿ ನಮ್ಗೆ ಎಲ್ ಇಂಟು ಡಬ್ಲ್ಯೂ ಎಷ್ಟಾಗುತ್ತೆ 24 ಇಂಟು 12 ಈಕ್ವಲ್ ಟು 360 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ 1 ಸೆಕೆಂಡ್. ಸೊ ಇಲ್ಲಿ 360 ಆಗಲಿದೆ 288 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ 15 ಮಾಡಿದಾಗ 360 ಆಗುತ್ತೆ. 24 ಇಂಟು 12 ಮಾಡಿದಾಗ 288 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ.
Last question. The area of a parallelogram is 432 centimeter if its base is 24 centimeter. Corresponding height ಅನ್ನ ಇಲ್ಲಿ ಕೇಳಿದಾರೆ. So area equal to base into height ಆಗುತ್ತೆ. So ಇಲ್ಲಿ area 432 ಅದ, base 24 ಅದ, height ನಮಗೆ ಗೊತ್ತಿಲ್ಲ. So ಇಲ್ಲಿ 24 1 24 18 ಇಲ್ಲಿ ಆಗುತ್ತೆ. So height equal to 18 centimeter ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದಿಷ್ಟು ಏನೈತಿ ಕ್ವಾಡ್ರಿಲೇಟರಲ್ಸ್ ಮೇಲೆ MCQ ಗಳಾಗಿದ್ದು. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನ್ಯೂ ಚಾಪ್ಟರ್ ಅನ್ನ ನೋಡೋಣ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.